ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಮೈಸೂರಿನ ಉರ್ಲಿಂಗಿ ಪೆದ್ದಿಮಠದ ಸ್ವಾಮಿಗಳೆಂದು ಹೇಳಿಕೊಂಡು ತಿರುಗಾಡುತ್ತಿರುವಂಥ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಸುಳ್ಳುಗಾರರು, ಮೋಸಗಾರರು, ಅವರನ್ನು ನಂಬಬೇಡಿ, ಸಮಯಕ್ಕೆ ತಕ್ಕಂತೆ ಬಣ್ಣವನ್ನು ಬದಲಾಯಿಸುವಂಥವರು ಎಂದು ಕೋಡ್ಲಮಠದ ಶ್ರೀಗಳಾಗಿರುವಂಥ ಶಿವಯೋಗಿ ಶ್ರೀಗಳವರು ಭಕ್ತಾದಿಗಳಿಗೆ, ಸರ್ವಮಠದ ಭಕ್ತಾದಿಗಳಿಗೂ ಕಿವಿಮಾತನ್ನು ಹೇಳಿ ಆರೋಪಿಸಿದ್ದಾರೆ. ಬನ್ನಿ ನೋಡೋಣ ಸ್ನೇಹಿತರೆ, ಏನಾಗಿದೆ ಎಂದು ತಿಳಿದುಕೊಂಡು ಬರೋಣ. ವರ್ಷಗಳ ಹಿಂದೆ ಈ ಜ್ಞಾನಪ್ರಕಾಶ ಸ್ವಾಮಿ, ಈತನ ಹೆಸರು ಮೂಲ ಹೆಸರು ಚಿಕ್ಕವೀರಯ್ಯ. ಈತನು ಕೆಲವು ದಿನಗಳ ಹಿಂದೆ ನಮ್ಮನ್ನು ಭೇಟಿಯಾಗಿ ನಾನು BA BEd ಓದಿದ್ದೇನೆ, ನನಗೆ ನಿಮ್ಮ ಸಂಸ್ಥೆಯಲ್ಲಿ ಒಂದು ನೌಕರಿ ಕೊಡ್ರಿ, ಸಹಾಯಕ ಶಿಕ್ಷಕರ ಹುದ್ದೆನ ಕೊಡಿ ಅಂತೇಳಿ ನನಗೆ ಕೇಳಲು ಬಂದಿದ್ದು. ಆದರೆ ಅದಕ್ಕೆ ನಾವು ಈಗ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೀತಾ ಇದೆ, ಈಗ ಕೊಡ್ಲಿಕ್ಕೆ ಬರಲ್ಲ, ವ್ಯಾಜ್ಯ ಮುಗಿದ ಮೇಲೆ ಬನ್ನಿರಿ ನಾವು ಕೊಡ್ತೀವಿ ಅಂತ ಹೇಳಿದ್ದು. ಎಷ್ಟು ವರ್ಷದಿಂದ ರೀ? ಸುಮಾರು ಒಂದು 2000 ಇಸ್ವಿನಲ್ಲಿ ಹಾಂ. ಇದಾದ ಕೆಲವೇ ದಿನಗಳಲ್ಲಿ ಆತ ಕಾವಿ ಬಟ್ಟೆ ಹಾಕ್ಕೊಂಡು ಸಡನ್ನಾಗಿ ಸ್ವಾಮಿಗಳೇ ಆಗಿಬಿಟ್ಟೆ. ಆದರೆ ಇಲ್ಲಿ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೀತಾ ಇದ್ದಾಗ ಯಾರು ಅಧಿಕಾರಿಗಳು ಅಂತ ಹೇಳಕ್ಕೆ ಬರಲ್ಲ. ಅಧಿಕಾರ ನ್ಯಾಯಾಲಯದಿಂದ ಬಂದ ಮೇಲೆ ಅಧಿಕಾರಿಗಳಾಯ್ತಾರೆ. ನ್ಯಾಯಾಲಯದಿಂದ ಅಧಿಕಾರ ಬರಲಿಲ್ಲ ಅಂತಂದರೆ ಅಧಿಕಾರಿಗಳಾಗಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ 28/2/2007 ಮಾನ್ಯ ಸಿವಿಲ್ ನ್ಯಾಯಾಲಯ ಸೇಡಂ ಇವರು ನಮ್ಮನ್ನು ಉತ್ತರಾಧಿಕಾರಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಎಲ್ಲಿಗೆ ಸರ್? ಎಲ್ಲಿ ಗುರುಗಳೇ? ಯಾವ ಮಠ? ಸಿವಿಲ್ ಕೋಡ್ಲ ಮಠಕ್ಕೆ ಉತ್ತರಾಧಿಕಾರಿಗಳು ಅಂತೇಳಿ ಘೋಷಣೆ ಮಾಡಿದ್ದಾರೆ. ನಮ್ಮ ಪ್ರತಿವಾದಿ ನಂಜುಂಡ ಸ್ವಾಮಿ ಅವರು ಸಹ ಉತ್ತರಾಧಿಕಾರಿ ಅಂತೇಳಿ ಅರ್ಜಿ ಹಾಕಿದರು. ಆದರೆ ಅವರು ಸಂಬಂಧ ಇಲ್ಲ ಅಂತ ಆದೇಶ ಆಗಿದೆ, ಒಂದೇ ಆದೇಶದಲ್ಲಿ ಹಾಕಿದ್ರು. ಹಾಗಾದ್ರೆ ಈಗ ಜ್ಞಾನಪ್ರಕಾಶ್ ಸ್ವಾಮಿಗಳು ಪೀಠಾಧೀಶರು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರು, ಅದು ಸುಳ್ಳಾಗಾದ್ರೆ? ಸುಳ್ಳು. ಇದರ ಬಗ್ಗೆ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರ ತಾವು? ಕೊಟ್ಟಿವಿ. ಈಗಾಗಲೇ ಸೇಡಂ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿವಿ, SP ಕೊಟ್ಟಿವಿ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕೊಟ್ಟಿವಿ, ಹೋಮ್ ಮಿನಿಸ್ಟ್ರಿಗೂ ಕೊಟ್ಟಿವಿ. ಮತ್ತು ಇವರು ಭ್ರಷ್ಟಾಚಾರ ಮಾಡ್ತಾ ಇರೋ ಬಗ್ಗೆ HC ಮಾದೇವಪ್ಪನಿಗೂ ಕೊಟ್ಟಿವಿ, ಸಣ್ಣ ಪ್ರಕಾಶ್ ಪಾಟೀಲ್ ಹೆಲ್ತ್ ಮಿನಿಸ್ಟರ್, ಶಾಸಕರು ಸೇಡಂ ಇವ್ರಿಗೂ ಕೊಟ್ಟಿವಿ. ಆದರೆ ಎಲ್ಲರೂ ಸಹ ನಿದ್ರೆ ಮಾಡ್ತಾರೆ, ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ. ಇವರು ದಲಿತರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತಾರೆ. ಇವ ಹೇಳೋನೇ ಕಳ್ಳ, ಮೋಸಗಾರ, ವಂಚಕ, ಬಾನಾಮತಿ ಮಾಡವ. ಇಲ್ಲೊಂದು ಸುಳ್ಳು ಹೇಳ್ತಾನೆ, ಅಲ್ಲೊಂದು ಸುಳ್ಳು ಹೇಳ್ತಾನೆ. ಒಂದು ಕಡೆ ಬುದ್ಧಿಸಮ್ ಅಂತಾನೆ, ಒಂದು ಕಡೆ ಬಸವ ಧರ್ಮ ಅಂತಾನೆ, ಇನ್ನೊಂದು ಕಡೆ ಅಂಬೇಡ್ಕರ್ವಾದಿ ಅಂತಾನೆ. ಯಾವುದು ಸ್ಟೇಬಲೇ ಇಲ್ಲ. ಇನ್ನೊಂದು ಕಡೆ ಟಿಪ್ಪು ಸುಲ್ತಾನ್ ವಂಶಸ್ಥ ಅಂತ ಹೇಳ್ತಾನೆ, ಮತ್ತೊಂದು ಕಡೆ ಮಹಿಷಾಸುರನ ವಂಶಸ್ಥ ಅಂತ ಹೇಳ್ತಾನೆ. ಇವನು ಯಾವ ವಂಶ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವ ಯಾವ ಊರು ಅಂತ ಅಂದ್ಬಿಟ್ಟು ಇನ್ನೂ ಗೊತ್ತಿಲ್ಲ ನಮಗೆ. ಉರ್ಲಿಂಗ ಪೆದ್ದಿ ಹಿಡ್ಕೊಂಡು ಸಂಪತ್ತಿ ಅಲ್ಲ, ಆಟ ಆಡ್ತಾರೆ. ಉರ್ಲಿಂಗ ಪೆದ್ದಿ ಸಂತತಿನೇ ಅಲ್ಲದು. ಉರ್ಲಿಂಗ ಪೆದ್ದಿ ಸಂಪ್ರದಾಯಕ್ಕೆ ಸೇರ್ಬೇಕಾದ್ರೆ ಒಂದು 10 ವರ್ಷ ಸೇವೆ ಮಾಡಬೇಕಾಯ್ತದೆ. ಆ ಧರ್ಮನ ಅನುಸರಿಸ್ಕೊಂಡು ಹೋಗ್ಬೇಕಾಯ್ತದೆ, ಪಾಲಿಸ್ಕೊತ ಹೋಗ್ಬೇಕಾಯ್ತದೆ. ಪಾಲಿಸಿದ ಮೇಲೆ ಪರಿಪೂರ್ಣ ಆದಮೇಲೆ ಅವನಿಗೆ ದೀಕ್ಷೆ ಕೊಡ್ತೀವಿ. ಇಲ್ಲಿ ಅವ ಯಾವುದೂ ಮಾಡಿಲ್ಲ. ಆದ್ದರಿಂದ ಅವ ಯಾವುದಕ್ಕೂ ನಮ್ಮ ಉರ್ಲಿಂಗ ಪೆದ್ದಿ ಸಂಸ್ಥಾನ ಮಠಕ್ಕೆ ಇಲ್ಲೇ ಇರ್ಬೋದು, ಇನ್ನೊಂದು ಮಠ ಬೆಟ್ಟಳ್ಳಿ ಇರ್ಬೋದು, ಯಾವುದಕ್ಕೂ ಸಂಬಂಧ ಇಲ್ಲ. ಇವಾಗ ಇದು ಉರ್ಲಿಂಗ ಪೆದ್ದಿ ಧಾರ್ಮಿಕ ಸಂಸ್ಥಾನ ಮಠ ಅಂತೇಳಿ G ಪರಮೇಶ್ವರ್ ಅವರಿಗೆ, HC ಮಾದೇವಪ್ಪನಿಗೆ, ಮತ್ತು ಬೆಳಗಾಂದವ್ರು ಯಾರಲ್ಲ, ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಇಂಥವ್ರಿಗೆಲ್ಲ ಹೇಳಿ ನಾ ಮಠ ಕಟ್ತೀನಿ, ನಾ ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂಥೇಳಿ ರೊಕ್ಕ ವಸೂಲಿ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊತ ತಿರುಗ್ತಾರೆ. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಇನ್ಸಿಡೆಂಟ್, ಸಮಾಜ ಕಲ್ಯಾಣ ಇಲಾಖೆಯಿಂದ 50 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಇಂದಿನ ಸ್ವಾಮಿ ನಂಜುಂಡ ಸ್ವಾಮಿ ಅದು ಎತ್ತಿದ್ದಾರೆ, ಅರ್ಧ ಎತ್ತಿದ್ದಾರೆ, ಇನ್ನು ಅರ್ಧ ಅವ್ರು ಸತ್ತ ಮೇಲೆ ಬ್ಲಾಕ್ ಆಗಬೇಕು. ಇನ್ನು ಮಿಕ್ಕಿದ್ದು 27 ಲಕ್ಷನ ಇವರೇ ಎತ್ತಾರೆ. ಇವ್ರು ಎತ್ತಲಿಕ್ಕೆ ಏನು ರೈಟ್ಸ್ ಅದೇ? ಒಂದು
ಮತ್ತು ಮೊನ್ನೆ ರೀಸೆಂಟಾಗಿ 19/6 19/6/2025 ಇವರು ನಾನೇ ಶಿವಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಸ್ಥೆ ಅಧ್ಯಕ್ಷ ಅಂತೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 1 ಲಕ್ಷ ರೂಪಾಯಿ ಎನ್ಕೇಜ್ಮೆಂಟ್ ಮಾಡ್ಯಾರ. ಇದಕ್ಕೂ ಮೊದಲು ಸುಮಾರು 27/8/2019 ನನ್ನ ಹತ್ರ ಸಿವಿಲ್ ಕೋರ್ಟ್ ಆರ್ಡ್ರ್ ಇದೆ, ಹೈಕೋರ್ಟ್ ಆರ್ಡ್ರ್ ಇದೆ, ಸರ್ಕಾರದ ಆದೇಶ ಇದೆ, ನಾನು ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ, ಆದ್ದರಿಂದ ನೀವು ಬೇರೆ ನನ್ನ ಶಿವಲಿಂಗ ಸ್ವಾಮಿ ಜೊತೆಯಲ್ಲಿ ವ್ಯವಹಾರ ಮಾಡಬೇಡಿ ಅಂತ ಸಹಕಾರ ಇಲಾಖೆ ಕಾರ್ಯದರ್ಶಿಗಳು ಸಹಕಾರ ಇಲಾಖೆ ಬೆಂಗಳೂರಿವರೆಗೆ ತಪ್ಪು ಮಾಹಿತಿ ಕೊಟ್ಟು ಒಂದು ಪತ್ರನ ಬರ್ಕೊಂಡಿದ್ದಾರೆ. ಅದು ಅಲ್ಲಿ ಮೋಸ. ಇದಾದ ಮೇಲೆ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ನಾನು ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಂತೇಳಿ ಇಲ್ಲಿ ಮೋಸ ಮಾಡಿ ಇಲ್ಲಿ ಮೆಂಬರ್ಸ್ ಲಿಸ್ಟ್ ತೊಗೊಂಡಾರೆ. 20ರಿಂದ 23, 23ರಿಂದ 26 ಈ ರೀತಿ 2 ಲಿಸ್ಟ್ ತಗೊಂಡಾರೆ. ಏನೂ ಇಲ್ಲ, ಕೋರ್ಟ್ ಆರ್ಡ್ರ್ ಇಲ್ಲ, ಏನೂ ಇಲ್ಲ ಅಂದರೆ ಯಾವ ರೀತಿ ತಗೋತಾರೋ ಏನೋ ದೇವರಿಗೆ ಗೊತ್ತು. ಅವ್ರು ನಮ್ಮ ಸರಿ ಹೆಚ್ಚು ಮಾತಾಡೋದಿಲ್ಲ, ನಾನು ಮಾತಾಡ್ಸಲ್ಲ. ಯಾಕಪ್ಪ ಅಂತಂದರೆ ಎಲ್ಲಿ ನೋಡಿದ್ರು ಬರೀ ಸುಳ್ಳು, ಮೋಸ, ಕಳ್ತನ, ಬಾನಾಮತಿ. ಇದರಿಂದ ಏನಾಗುತ್ತೆ, ನಮ್ಮ ಸಮಾಜ ಉರ್ಲಿಂಗಪೇಟೆ ಸಂಸ್ಥಾನ ಮಠಕ್ಕೆ ತುಂಬಲಾರದಂಥ ನಷ್ಟ, ಅವಮಾನ ಇವ ಮಾಡೋದ್ರಿಂದ. ಅದಕ್ಕೋಸ್ಕರ ಸಾರ್ವಜನಿಕರು ಇದ್ರ ಬಗ್ಗೆ ಎಚ್ಚರ ವಹಿಸಿ ಇವರ ಅವ್ಯವಹಾರದ ಬಗ್ಗೆ ಪ್ರಚಾರ ಮಾಡಿ ಇನ್ನು ಮುಂದೆ ಇಂಥ ಅವ್ಯವಹಾರ ಆಗಲಾರ್ದಂಗೆ ತಡೆಹಿಡಿಯೋಕ್ಕೆ ಸಹಕರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ತಮ್ಮ ಹೆಸರು? ನಮ್ಮ ಹೆಸರು ಶಿವಲಿಂಗ ಸ್ವಾಮಿ ಅಂತೇಳಿ.